ಅಪಾಯಕ್ಕೆ ಕಾದು ಕುಳಿತ ರಸ್ತೆ ಗುಂಡಿಗಳು ದುರಸ್ತಿಪಡಿಸುವಂತೆ ಗ್ರಾಮಸ್ಥರ ಒತ್ತಾಯ. ಆಲೂರು ತಾಲೂಕಿನ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸೂರು ಗ್ರಾಮದಿಂದ ಬೈರಾಪುರಕ್ಕೆ ಹೋಗುವ ರಸ್ತೆ ಗುಂಡಿಮಯವಾಗಿದ್ದು ಮಳೆಗಾಲದಲ್ಲಿ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊಸೂರು ಗ್ರಾಮದಿಂದ ಬೈರಾಪುರ ಹಾಗೂ ಇತರೆ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿವೆ. ಸುರಿಯುತ್ತಿರುವ ಮಳೆಗೆ ನೀರು ನಿಂತಿದ್ದು ಈ ರಸ್ತೆಯಲ್ಲಿ ನೂರಾರು ಜನ ಓಡಾಡುತ್ತಾರೆ. ವಾಹನ ಸವಾರರು, ಶಾಲಾ ಮಕ್ಕಳು, ಸಾರ್ವಜನಿಕರು ಬಿದ್ದು ಗಾಯಗೊಂಡಿದ್ದಾರೆ. ಈ ಬಗ್ಗೆ ಹಲವಾರು ವರ್ಷಗಳಿಂದ ಈ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಗಿದೆ. ಈ ರಸ್ತೆ ದುರಸ್ತಿ ಕಂಡು ಸುಮಾರು 35 ವರ್ಷಗಳೇ ಕಳೆದಿವೆ. ರಸ್ತೆ ಬಗ್ಗೆ 4-5 ವರ್ಷಗಳಿಂದ ಹಲವು ಪತ್ರಿಕೆ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ಸುದ್ದಿ ವರದಿಯಾಗಿವೆ. ರಸ್ತೆ ದುರಸ್ತಿಗೆ ಬೈರಾಪುರ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಪ್ರಯತ್ನ ಮಾಡಿಲ್ಲ. ರಸ್ತೆಗೂ ನಮಗೂ ಸಂಬಂಧ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತಿಸುತ್ತಿದೆ. ಅನಾಹುತ ಸಂಭವಿಸುವ ಮುನ್ನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಬೈರಾಪುರ ಗ್ರಾಮ ಪಂಚಾಯಿತಿಗೆ ಹಲವು ವರ್ಷಗಳಿಂದ ರಸ್ತೆ ದುರಸ್ತಿಪಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸುತ್ತಾ ಬಂದಿದ್ದು ಇದುವರೆಗೂ ತಿರುಗಿ ನೋಡಿಲ್ಲ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಿತ್ತಾಟದಲ್ಲಿ ತೊಡಗಿದ್ದಾರೆ. ಆಡಳಿತ ಮಂಡಳಿ ಸಂಪೂರ್ಣ ನಿಷ್ಕ್ರಿಯವಾಗಿದೆ. ಆದ್ದರಿಂದ ಶಾಸಕರು, ಸಂಸದರು ಚುನಾವಣೆಯಲ್ಲಿ ನಿಮ್ಮ ಬೂತಲ್ಲಿ ನಮಗೆ ಎಷ್ಟು ಮತ ಬಂದಿದೆ ಎಂದು ನೋಡುವುದಕ್ಕಿಂತ ನಮ್ಮ ಗ್ರಾಮದ ಕಡೆ ತಿರುಗಿ ನೋಡಿ. ರಸ್ತೆ ದುರಸ್ತಿ ಮಾಡಿ ನಮ್ಮ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿ. ನಿಮಗೆ ಹಲವಾರು ದಿನ ಬಂದು ಭೇಟಿ ಮಾಡಿ ಗ್ರಾಮದ ರಸ್ತೆ ದುರಸ್ತಿ ಮಾಡಿಸಿಕೊಡಿ ಎಂದು ಮನವಿ ಸಲ್ಲಿಸುತ್ತಾ ಬಂದಿದ್ದೇವೆ. ಚುನಾವಣೆ ಇನ್ನೂ 3 ವರ್ಷ ಇದೆ. ಅಹಂ ಪಡಬೇಡಿ. ಕೇವಲ 3 ದಿನ ಎನ್ನುವಷ್ಟರೊಳಗೆ ಬರುತ್ತೆ. ಜನಪ್ರತಿನಿಧಿಗಳು ರಸ್ತೆ ದುರಸ್ತಿಪಡಿಸದೇ ಇದ್ರೆ ಮುಂದಿನ ಯಾವುದೇ ಚುನಾವಣೆಯಲ್ಲಿ ಮತದಾನ ಮಾಡದೆ ಬಹಿಷ್ಕರಿಸುತ್ತೇವೆ ಎಂದು ಎಚ್ಚರಿಸಿದ್ರು. ಕರವೇ ಮುಖಂಡ ಹಾಗೂ ಹೊಸೂರು ಗ್ರಾಮದ ಸಂಜು ಮಾತನಾಡಿ, ಸುಮಾರು 35 ವರ್ಷಗಳ ಹಿಂದೆ ರಸ್ತೆ ನಿರ್ಮಾಣಗೊಂಡಿದ್ದು ಕೆಸರುಮಯ ರಸ್ತೆಯಲ್ಲಿಯೇ ಶಾಲಾ ಮಕ್ಕಳು, ವಯೋವೃದ್ಧರು ಹಾಗೂ ಸಾರ್ವಜನಿಕರು ಸಂಚರಿಸಬೇಕಾದ ಅನಿವಾರ್ಯತೆ ಎದುರಾಗಿದೆ. ಚುನಾವಣೆ ಸಂದರ್ಭದಲ್ಲಿ ಕೆಲವು ಮುಖಂಡರು ರಸ್ತೆ ದುರಸ್ತಿ ಮಾಡಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದ್ರು. ಆದರೆ ಇದುವರೆಗೂ ತಿರುಗಿ ನೋಡಿಲ್ಲ. ಸರ್ಕಾರವೂ ಕೂಡ ಕಣ್ಮುಚ್ಚಿ ಕುಳಿತಿದೆ. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಸರ್ಕಾರ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ರೀತಿ ನಮಗೆ ಕೆಲ್ಸ ಇಲ್ದಲೆ 500 ರೂಪಾಯಿ ಸಂಬಳ ಶುಂಠಿ, ಈ ರೀತಿ ನಮಗೆ ಎಲ್ಲ 10 ಜನಕ್ಕೆ ವಾಪಸ್ ಬಂದಲ್ಲ ಕೆಲ್ಸ ಇಲ್ದಲೆ ರೋಡಲ್ಲಿ ಹೋಗ್ತಾಗ್ದಲೆ ನಮಗೆ ಯಾರು ಸಂಘಕ್ಕೆ ಕೊಡೋರು? ಯಾರು ಸಂಘಕ್ಕೆ ಕೊಡ್ತಾರೆ? ನಮ್ಗೆ ಸಂಬಳ ಕೊಡೋರು ನಮಗೆ ಗೋಳ್ ಕೊಡ್ತಾ ಇದೀರಲ್ಲ, ಅಲ್ಲ ಗೆದ್ದರ ಕೊಡ್ತಾರ ಬರ್ರಿ. ಎಲೆಕ್ಷನ್ ಗೆದ್ದರ ನಮ್ಮ ಅನ್ವಸ ನೋಡಿದ್ರೆ 10 ಜನ ವಾಪಸ್ ಬಂದಲ್ಲ ಈಗ ರೋಡಲ್ಲಿ ಹೋಗ್ತಾಗ್ತಾರೆ. ಒಂದೊಂದು 8 ಕೊಟ್ಟು ಮರಳು ಮಾಡಿ ಹೋಗೋದು. ಯಾಕೆ ತಲೆ ಕಡಿಸಿದ್ರಿ? 2 ದಿವಸ 2 ತಿಂಗಳು ನೋಡಿದ್ರೆ ಸಂಘಕ್ಕೆ ನಮಗೆ ದುಡ್ಡು ಕೊಡೋರು ಯಾರು ಕೊಡ್ತಾರೆ? ವಾಪಸ್ ಬಂದ ರೋಡಲ್ಲ ಈಗ ನಾವು ಹುಟ್ಟಿದ ತೊಟ್ಟಿಗಿಂದಲೂ ನಾವು ಈ ರೋಡ್ ಯಾವಾಗ ಒಂದ್ ಸತಿನೂ ಮಾಡಿಲ್ಲ. ನಮಗ್ ಗೊತ್ತು. ನಂಗೆ 36 ವರ್ಷ. ನಂಗೆ ಈಗ 36 ವರ್ಷದಿಂದಲೂ ಇದೇ ತರ ರೋಡ್ ಇದೆ ಸರ್. ಓಟಿಗೆ ಮಾತ್ರ ಎಲ್ಲವಾಗ್ಲೂ ನಾವ್ ಮಾಡ್ತೀವಿ ಅಂತ ಎಲ್ಲ ಬರ್ತೀರಾ. ಒಂದ್ಸತಿ ನೀವ್ ಹೆಂಗಿದ್ದೀರಾ, ಹೇಗಿದ್ದೀರಾ, ರೋಡ್ ಹೇಗಿದೆ ಅಂತ ಯಾರು ಬಂದು ನೋಡ್ತೀರಾ? ಯಾರು ಬರಲ್ಲ ಸರ್. ಯಾವ ಅಧಿಕಾರಿಗಳಾಗಲ್ಲ, MLA ಆಗಲ್ಲ, ಏನಾಗಲ್ಲ. ಓಟ್ ಕೇಳಿದ್ರೆ ನೀವು ಯಾವ್ದಪ್ಪ ಲೀಡ್ ಯಾವ್ದು ಕೊಟ್ಟಿರಪ್ಪ ಅಂತ ಲೀಡ್ ಕೇಳ್ತೀರಾ. ಲೀಡ್ಗೋಸ್ಕರ ಮಾಡಿರ್ತಾರ. ಗೆದ್ದ ಮೇಲೆ ಯಾರು ಕೇಳ್ತಾರ ಅವ್ರನ್ನೇ ಕೇಳೋದು. ಶಾಸಕ ಅಂದ್ಮೇಲೆ ಗೆದ್ದ ಮೇಲೆ ಯಾರು ಕೇಳ್ತಾರ ಅವರೇ ಮಾಡ್ಕೊಡ್ಬೇಕು. ನೀವು ರೋಡ್ ಆಗ್ಬೇಕು. ಗಂಟೆ ಆಯ್ತು ಸರ್. ಈಗ ಏನಂದ್ರೆ ಇಲ್ಲಿ ಸ್ಕೂಲ್ ಮಕ್ಳೇ ಜಾಸ್ತಿ ಓಡಾಡೋದು. ಸ್ಕೂಲ್ ಮಕ್ಳು ಓಡಾಡಕ್ ಭಾರಿ ಹಿಂಸೆ ಐತೆ. ಒಂದು ಕೆರೆ ಏರಿ ಮೇಲೆಲ್ಲ ಓಡಾಡಕ್ ಭಾರಿ ಹಿಂಸೆ ಐತೆ. ಆಮೇಲೆ ಇಲ್ಲಿ ಎಲ್ಲ ಕೂಲಿ ಕಾರ್ಮಿಕರೇ ಇರೋದು, ಎಲ್ಲ ನಡ್ಕೊ ಓಡಾಡೋರೇ ಇರೋದು. ಯಾರು ಒಂದು ಆಟ ಕರೆದ್ರು ಬರಲ್ಲ. ನಾವು ನಡ್ಕೊಂಡು ಓಡಾಡಕ್ಕಾಗಿಲ್ಲ. ಸ್ಕೂಲ್ ಮಕ್ಳಿಗೆ ತೊಂದರೆ ಐತಿ. ದಯವಿಟ್ಟು ಮನವಿ ಮಾಡ್ತಿದೀವಿ, ನೆಕ್ಸ್ಟ್ ನೀವು ಓಟ್ ಕೇಳಕ್ ಬರ್ಬೇಕಂದ್ರೆ ನಮಗೆ